ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ವ್ಲಾಗ್ಸ್. ಇವತ್ತು ವ್ಯಾಲೆಂಟೈನ್ಸ್ ಡೇ. ಸೊ ನಾನೇನು ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಬಿಕಾಸ್ ಇವತ್ತು ಅವರು ಮಾದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಏನಂದರೆ ಇವಾಗ ಅವರು ಒಂದು 1:30 ಹಂಗೆ ಆಫೀಸಿಂದ ಬರ್ತಾರೆ. ಬಂದುಬಿಟ್ಟು ಒಂದು 4 o'clock ಹಂಗೆ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಇತ್ತು. ಮತ್ತು ಏನಂದರೆ ನಿನ್ನೆ ನಂಗೆ ಗೊತ್ತಿರಲಿಲ್ಲ, ಅವರೇ ಕಲ್ಲಂಗಡಿ ಹಣ್ಣು ತಂದಿದ್ದರು. ಓಕೆನಾ, ನಾನು ಅದನ್ನು ನೋಡ್ಬಿಟ್ಟು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ಒಂದು ಈಸಿಯಾಗಿ ಆಗಬೇಕು ಮತ್ತು ಅವ್ರಿಗೊಂದು ಸ್ವಲ್ಪ ಸ್ಪೆಷಲ್ ಅನಿಸ್ಬೇಕು ಅನ್ನೋಕ್ಕೋಸ್ಕರ ಕಲ್ಲಂಗಡಿ ಹಣ್ಣೆಲ್ಲ ಸೇರಿಸ್ಕೊಂಡು ಒಂದು ಕೇಕ್ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು. ಹೇಗೆ ಬರುತ್ತೆ ಅನ್ನೋ ಐಡಿಯಾ ಅಂತೂ ನಿಜ ಇಲ್ಲ. ಜಸ್ಟ್ ಟ್ರೈ ಮಾಡೋಣ, ಚೆನ್ನಾಗಿ ಬಂದರೂ ಬಂದಿಲ್ಲ ಅಂದರೂ ನಾರ್ಮಲ್ ಹಣ್ಣಲ್ವಾ, ಆರಾಮಾಗಿ ತಿನ್ಬೋದು ಅಂತ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಕೇಕ್ನ ಸಖತ್ ಈಸಿಯಾಗಿ ಮಾಡ್ಕೊಬೋದು. ಬೇಕಾಗಿರೋದು ಜಸ್ಟ್ ಫ್ರೂಟ್ಸ್ ಅಷ್ಟೇ. ಇಲ್ಲಿ ನಮ್ಮನೇಲಿ ಆಲ್ಮೋಸ್ಟ್ ಒಂದು 4 to 5 ಟೈಪ್ಸ್ ಫ್ರೂಟ್ ಇರೋದ್ರಿಂದ ನಾನು ಈ ಕೇಕ್ ಮಾಡೋ ಐಡಿಯಾ ಬಂತು. ಸೊ ಅದಕ್ಕೋಸ್ಕರ ಫಸ್ಟು ಬೇಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಕಲ್ಲಂಗಡಿ ಹಣ್ಣಲ್ಲಿ ಆ ಕಡೆ ಈ ಕಡೆ ಸೈಡ್ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿರೋದನ್ನ ರೌಂಡಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 3 ಬೇಸಸ್ ಆಗಿ ತೊಗೊಂಡಿದ್ದೀನಿ. ಸೇಮ್ ಕೇಕ್ ಥರ ಕಾಣಲಿ ಅಂದ್ಬಿಟ್ಟು ಲಾಸ್ಟ್ ಬೇಸ್ನ ಸ್ವಲ್ಪ ದೊಡ್ಡಗೆ, ಅದಾದಮೇಲೆ ಚಿಕ್ಕದು, ಅದಾದಮೇಲೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಕೇಕ್ ಶೇಪ್ ಕಾಣುತ್ತೆ ಅಂತ. ಸೊ ಇದಾದಮೇಲೆ ಒಂದೊಂದನ್ನೇ ನಾವು ಜಾಯಿನ್ ಮಾಡಬೇಕು, ಇಲ್ಲಾಂದರೆ ಬಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಟೂತ್ ಪಿಕ್ ತೊಗೊಂಡಿದ್ದೀನಿ. ಲಾಸ್ಟ್ ಬೇಸ್ಗೆ ಒಂದು 3 ಟೂತ್ ಪಿಕ್ ಇಟ್ಟು ಅದ್ರ ಮೇಲೆ ಸೆಕೆಂಡ್ ಬೇಸ್ನ ಕೂರಿಸ್ತಿದ್ದೀನಿ. ಸೊ ಆವಾಗ ಸ್ವಲ್ಪ ಸ್ಟಿಫಾಗಿರುತ್ತೆ ಅಂತ, ಬೀಳೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಇದಾದಮೇಲೆ ಸೆಕೆಂಡ್ ಲೇಯರ್ಗೆ 1 ಟೂತ್ ಪಿಕ್ ಇಟ್ಟು ಅದ್ರ ಮೇಲೆ ಇನ್ನೊಂದು ಲಾಸ್ಟ್ ಒನ್ನ ಇಡ್ತಾಯಿದ್ದೀನಿ. ಸಾಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಸ್ಮಾಲ್ ಇರೋದ್ರಿಂದ ಸಾಕಾಗುತ್ತೆ, ಅದಕ್ಕೋಸ್ಕರ. ಸೊ ಈ ಥರ ಮಾಡ್ಕೊಂಡಾದಮೇಲೆ ನಾನು ಇದನ್ನು ಫ್ರೀಝರಲ್ಲಿ ಇಡ್ತೀನಿ, ಯಾಕಂದರೆ ಅದೊಂದು ಸ್ವಲ್ಪ ಸೆಟ್ ಆಗಲಿ ಅಂತ. ಸೊ ಆಚೆ ಇರೋದ್ರಿಂದ ನೀರು ಜಾಸ್ತಿ ಹೋಗುತ್ತೆ, ಸ್ವಲ್ಪ ಫ್ರೀಝರಲ್ಲಿ ಇರೋದ್ರಿಂದ ಚಿಲ್ಲಾಗಿರುತ್ತೆ ಅನ್ನೋಕ್ಕೋಸ್ಕರ ಇಷ್ಟನ್ನು ಮಾಡಿಬಿಟ್ಟು ಇವಾಗ ಫ್ರೀಝರಲ್ಲಿ ಇಕ್ತಾಯಿದ್ದೀನಿ. ಕಲ್ಲಂಗಡಿ ಹಣ್ಣು ಕೋಲ್ಡಾಗೋಷ್ಟೊತ್ತಿಗೆ ಇನ್ನು ಮಿಕ್ಕಿದ ಹಣ್ಣೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಗ್ರೇಪ್ಸ್ಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದರಲ್ಲಿ ಕೆಮಿಕಲ್ ಎಲ್ಲ ಬಿಡಲಿ ಅಂತ. ಅದಾದಮೇಲೆ ಸ್ಟ್ರಾಬೆರಿ ತೊಗೊಂಡಿದ್ದೀನಿ. ಸ್ಟ್ರಾಬೆರಿಗೂ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ತೀನಿ, ಯಾಕಂದರೆ ಅದರಲ್ಲಿರೋ ಕೆಮಿಕಲ್ ಆಗಲಿ ಇಲ್ಲಾಂದರೆ ಹುಳ ಏನಾದರೂ ಇದ್ದರೆ ಆಚೆ ಬರಲಿ ಅನ್ನೋಕ್ಕೋಸ್ಕರ. ಸೊ ಫಸ್ಟು ಇವಾಗ ನಾನು ಅವೆರಡೂ ನೆನೆಸ್ಬಿಟ್ಟು ಕಿತ್ತಳೆ ಹಣ್ಣಿತ್ತು ಅದನ್ನು ತೊಗೊಂಡಿದ್ದೀನಿ. ಅದನ್ನು ಜಸ್ಟು ಒಂದೊಂದೇ ಇಡೋಣ ಅಂದ್ಬಿಟ್ಟು ಈ ಥರ ಇಟ್ಕೊತಾ ಇದ್ದೀನಿ. ಸೊ ಯಾವ ಥರ ಬೇಕಾದರೂ ಮಾಡ್ಕೊಬೋದು. ಮೋಲ್ಡ್ ಅಂತ ಬರುತ್ತೆ, ಅದು ಇದ್ದರೆ ಇನ್ನೂ ಈಸಿಯಾಗುತ್ತೆ. ನನ್ನ ಹತ್ರ ಅದೇನಿರಲಿಲ್ಲ, ಅದಕ್ಕೋಸ್ಕರ ಏನಾಗುತ್ತೋ ಅದರಲ್ಲೇ ಜುಗಾಡ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಇದು ಒಂದೊಂದೇ ಇಕ್ಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ. ಸೊ ಇದನ್ನು ಫಸ್ಟು ಬಿಡಿಸಿ ಇಟ್ಕೊಂಡೆ. ಇದಾದಮೇಲೆ ನಾನು ಆ್ಯಪಲ್ ತೊಗೊಂಡೆ. ನನಗೆ ಆ್ಯಪಲ್ನ ಹೇಗೆ ಕಟ್ ಮಾಡೋದು ಅನ್ನೋ ಐಡಿಯಾ ಇರಲಿಲ್ಲ, ಯಾಕೆ ಅಂದರೆ ಮೋಲ್ಡ್ ಏನು ಇರಲಿಲ್ವಲ್ಲ. ಅದೇನಾನ ಇದ್ದರೆ ಹಾರ್ಟ್ ಶೇಪ್ ಆಗಲಿ ಇಲ್ಲಾಂದರೆ ಸ್ಟಾರ್ ಶೇಪ್ ಆಗಲಿ ಮಾಡ್ಬೋದಿತ್ತು. ಬಟ್ ನನ್ನ ಹತ್ರ ಏನೂ ಇಲ್ದಿರೋದ್ರಿಂದ ಏನು ಮಾಡೋಣ ಅಂದ್ಕೊಂಡು ಕೊನೆಗೆ ಈ ಥರ ಸ್ಲೈಡ್ಗಳು ಮಾಡಿ ಅದಕ್ಕೆ ಟೂತ್ ಪಿಕ್ ಹಾಕಿದ್ದೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಡಿಫ್ರೆಂಟಾಗಿ ಮಾಡೋಣ ಅಂತ ಮಾಡಿದೆ. ಬಟ್ ಈ ಥರ ಕಾಣಿಸ್ತಿತ್ತು. ಸೊ ಇಕ್ಕಿದ್ಮೇಲೆ ಹೇಗೆ ಕಾಣಿಸುತ್ತೆ ನೋಡೋಣ, ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಬೇರೆ ಥರ ಟ್ರೈ ಮಾಡೋಣ ಅಂದ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನು ಗ್ರೇಪ್ಸ್ನ ತೊಗೊತೀನಿ. ಗ್ರೇಪ್ಸ್ ನಿಜ ಹೇಳಬೇಕಂದ್ರೆ ಬೆಸ್ಟ್. ಇವಾಗ ವ್ಯಾಲೆಂಟೈನ್ಸ್ ಡೇಗೆ ಗ್ರೇಪ್ಸು ಬೆಸ್ಟ್ ಫ್ರೂಟ್ ಅಂದ್ಕೊಂಡೆ. ಯಾಕೆ ಗೊತ್ತಾ, ಇದರಲ್ಲಿ ಹಾರ್ಟ್ ಶೇಪ್ ಮಾಡ್ಬೋದು. ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ. ಜಸ್ಟ್ ಏನಿಲ್ಲ, ಸ್ಲೈಡಾಗಿ ಕಟ್ ಮಾಡಿಬಿಟ್ಟು ಅದ್ರ ಮಧ್ಯ ಟೂತ್ ಪಿಕ್ ಇಕ್ಬೇಕಷ್ಟೇ. ನೋಡಿ ಇವಾಗ ಇಡ್ತೀನಿ, ಅದು ಹೇಗೆ ಕಾಣಿಸುತ್ತೆ ಅಂತ. ಸೇಮ್ ಆರ್ಟ್ ಥರನೇ ಕಾಣಿಸುತ್ತೆ. ನನಗೆ ಇಷ್ಟ ಆಯಿತು ಇದು ಕಾನ್ಸೆಪ್ಟು, ಅದಕ್ಕೋಸ್ಕರ ಟ್ರೈ ಮಾಡಿದೆ ಹೇಗೆ ಬರುತ್ತೆ ಅಂತ. ಚೆನ್ನಾಗೇ ಬಂತು, ಸೇಮ್ ಹಾರ್ಟ್ ಥರನೇ ಕಾಣಿಸ್ತಿದೆ ಅಲ್ವಾ. ನನಗೆ ಖುಷಿ ಆಯಿತು ಮಾಡಿದ ತಕ್ಷಣ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈ ಥರ ಒಂದು 5 ಪೀಸ್ ಮಾಡಿಕ್ಕೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಸ್ಟ್ ಒನ್ನು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಸ್ವಲ್ಪ ಚಿಕ್ಕ ಆಯಿತು ಅನಿಸ್ತು. ಅದಕ್ಕೋಸ್ಕರ ಇನ್ನೊಂದು ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಬೆಟರ್ ಅನ್ನಿಸ್ತಿದೆ, ಅದಕ್ಕೋಸ್ಕರ ಈ ಥರ ಟೂತ್ ಪಿಕ್ ಹಾಕಿ ಇಡೋದ್ರಿಂದ ಜಸ್ಟ್ ಚಿಕ್ಕದಾಕಬೇಕು, ದೊಡ್ಡದು ಹಾಕಿದ್ರೆ ಕಾಣುತ್ತೆ ಅಂತ ಚಿಕ್ಕದಾಗ್ತಾಯಿದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಪುಟಾಣಿ ಹಾರ್ಟು. ಅದು ರೆಡ್ ಕಲರಲ್ಲಿದ್ದರೆ ಇನ್ನೂ ಚೆನ್ನಾಗಿರೋದು, ಗ್ರೀನ್ ಕಲರ್ ಹಾರ್ಟು. ಈ ಥರ 5 ಹಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಟಾಪಲ್ಲಿ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಗೋಸ್ಕರ. ಅದಾದಮೇಲೆ ಸ್ಟ್ರಾಬೆರಿನ ಈ ಥರ ಸ್ಲೈಡ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಾದಮೇಲೆ ಒಂದು ಸ್ಟ್ರಾಬೆರಿನ ಹಾಗೆ ಮೇಲ್ಗಡೆ ಇಡೋಣ ಅಂತ ಒಂದು ಸ್ಟ್ರಾಬೆರಿನ ಹಾಗೆ ಇಟ್ಟಿದ್ದೀನಿ. ಇಷ್ಟು ಐಟಮ್ನ ನಾನು ಇವಾಗ ಡೆಕೋರೇಷನ್ ಮಾಡೋಕ್ಕೆ ತೊಗೊತಾ ಇದ್ದೀನಿ. ಫ್ರೀಝರಿಂದ ತೊಗೊಂಬಂದು ಅದಾದಮೇಲೆ ಈ ಥರ ಟೂತ್ಪಿಕ್ಕಿಂದ ಒಂದೊಂದನ್ನೇ ಜಾಯಿನ್ ಮಾಡ್ತಾಯಿದ್ದೀನಿ. ಗ್ರೇಪ್ಸ್ನ ಫಸ್ಟು ಒಂದೊಂದನ್ನೇ ಜಾಯಿನ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಮಾಡೋದ್ರಿಂದ ನನಗಂತೂ ಐಡಿಯಾನೇ ಇರಲಿಲ್ಲ ಹೇಗೆ ಬರುತ್ತೆ ಏನು ಅಂತ. ಜಸ್ಟು ಗೋ ವಿತ್ ಫ್ಲೋ ಥರ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ, ಓಕೆನಾ? ಆಮೇಲೆ ನಿಮಗೆ ಈ ಐಡಿಯಾ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇವಾಗ ನೋಡಿ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ಟೈಮೇನು ಅಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂದ್ಕೊಂಡೆ, ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಎಲ್ಲನೂ ಟೂತ್ಪಿಕ್ಕಲ್ಲಿ ಚುಚ್ಚಬೇಕಲ್ಲ, ಇಲ್ಲಾಂದರೆ ಅದು ಕರೆಕ್ಟಾಗಿ ಸ್ಟ್ಯಾಂಡ್ ಆಗೋಲ್ಲ, ಬಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಇವಾಗ ಆರೆಂಜ್ ತೊಗೊಂಡಿದ್ದೀನಿ. ನನಗೆ ಫುಲ್ ರೌಂಡಾಗಿ ಡೆಕೋರೇಷನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಜಸ್ಟ್ ಒಂದು ಸೈಡಲ್ಲಿ ಮಾಡಿಬಿಟ್ಟು ಅದ್ರ ಮೇಲೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ ಫೈನಲಾಗಿ ಹೇಗೆ ಬಂದಿದೆ ಅಂತ. ಮಾಡ್ತಾ ಹೇಗೋ ಆಗೋಯ್ತು. ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಿದೆ. ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಏನೋ ಎಫರ್ಟಿಂದ ಮಾಡಿದ್ದೀನಿ, ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವ್ರು ಸರ್ಪ್ರೈಸ್ ಆಗ್ತಾರೋ ಇಲ್ವೋ ನಿಜ ನಂಗೆ ಗೊತ್ತಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಸಿಯಾಗೋಯ್ತು. ಬಟ್ ಇನ್ನೂ ಸ್ವಲ್ಪ ಫ್ರೂಟ್ಸ್ ಇದ್ದಿದ್ರೆ ಇನ್ನೂ ಆ್ಯಡ್ ಮಾಡ್ಬೋದಿತ್ತು ಅಂತ ಅನಿಸ್ತು ನನಗೆ. ಬ್ಲೂಬೆರಿ ಅದೆಲ್ಲ ಇದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದು. ಸೊ ಇವಾಗ ಸರ್ಪ್ರೈಸ್ ಮಾಡೋಣ, ಕರಿತೀನಿ. ರೇ 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 ಅಂದರೆ ಇಲ್ಲಿ ಬನ್ನಿ, ಹೇಳ್ತೀನಿ. ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ತೆಗಿಬಾರ್ದು, ಓಕೆನಾ? ಏನು ಸರ್ಪ್ರೈಸು? ಏನಿಲ್ಲ, ಕಣ್ಮುಚ್ಚಿದ್ದೀರಾ? ಏನು ಸಮಾಚಾರ? ಏನು ಸಮಾಚಾರ ಇದೆ? ಕಣ್ಬಿಡಿ. ವಾವ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನು ಹೇಳ್ತಾ ಇದ್ದೀನಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ಚೆನ್ನಾಗಿದ್ಯಾ? ಟೇಸ್ಟ್ ಅಲ್ಲ, ಚೆನ್ನಾಗಿದ್ಯಾ ಅಂತ. ಗಣೇಶನ ಚೆನ್ನಾಗಿದೆ, ಪಕ್ಷಿ ಚೆನ್ನಾಗಿದೆ. ನೋಡಿ ಬರೋಣ. ಜ್ಯೂಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು, ಸೇಮ್ ಟು ಯು. ಕುತ್ಕೋ, ಈಗ ನಾನು ಕೊಡ್ತೀನಿ ಸರ್ಪ್ರೈಸ್. ಏನು ಕಣ್ಮುಚ್ಕೋ. ಏನು ಕುತ್ಕೋ, ಕಣ್ಮುಚ್ಕೊಳ್ಳೆ ಒಂದು ನಿಮಿಷ. ಏನು ಓಪನ್ ಮಾಡಿ. ಇಷ್ಟೊತ್ತದು ಏನು ಬುಕ್ ಮಾಡಿದ್ರಿ? ಯಾಕೆ ಯಾವಾಗ ಬುಕ್ ಮಾಡಿದ್ದು? ಬೆಳಗ್ಗೆ. ಹಾಂ, ಇನ್ಸ್ಟೆಂಟ್ ಡೆಲಿವರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಓಪನ್ ಮಾಡೋಣ.
ಬೇಕಿತ್ತು, ಕೇಳ್ತಾ ಇದ್ದೆ ಎಷ್ಟೊಂದು ದಿನದಿಂದ. ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈ ಕಡೆನ ಓಪನ್ ಮಾಡಬೇಕು ರೀ. ಕೊಡಿ. ಥ್ಯಾಂಕ್ ಯು. ವೆಲ್ಕಮ್. ಏನು ಅಂತ ಅಲ್ವಾ? ಎಲ್ಲ ಲ್ಯಾಪ್ಟಾಪ್ ನಾನು ಸ್ವಲ್ಪ ಕಮ್ಮಿ ಅಮೌಂಟೇ ತೊಗೊಳ್ಳೋಣ ಅಂತಿದ್ದೆ. ನನಗೆ ಆಫೀಸ್ ಯೂಸ್ಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ ಸಿಸ್ಟಮ್ ಕೊಟ್ಟಿದ್ದಾರಲ್ವ, ನನಗೆ ಪರ್ಸ್ನಲ್ ಯೂಸ್ಗೆ ಬೇಕಿತ್ತು. ಸೊ ಅದಕ್ಕೆ ಸ್ಮಾಲ್ ಆಗಿರೋದೆ, ಜಸ್ಟು ಕಮ್ಮಿ ಇರೋದೆ ಅಂದ್ಕೊಂಡೆ. ಸ್ವಲ್ಪ ದೊಡ್ಡದೇ ಕೊಡಿಸಿದ್ದಾರೆ. ಕ್ಯಾಮ್ರಾ ಎಲ್ಲ ಐತೆ, ಸ್ಪೀಕರ್ ಏನೋ ದೊಡ್ಡ ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ, ಗ್ರೇ ಕಲರ್. ಥ್ಯಾಂಕ್ ಯು. ವೆಲ್ಕಮ್. ನಾನು ಐ ಥಿಂಕ್ ಈ ಟೈಮ್ ಏನು ಗಿಫ್ಟ್ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಸರ್ಪ್ರೈಸ್. ಸೆಟಪ್ ಮಾಡಬೇಕು, ಆಮೇಲೆ ಎಲ್ಲ ಸೆಟಪ್ ಮಾಡ್ತೀನಿ. ಇದು ಅದು ಹಚ್ಕೊಡ್ರಿ 5 ಇಟ್ಕೊಡಿ. ಸೊ ಫುಲ್ ಸೆಟಪ್ ಮಾಡಾದ್ಮೇಲೆ ಸಿಗ್ತೀನಿ, ಓಕೆನಾ? ನಂಗೆ ಮಾತ್ರ ಸಖತ್ ಸರ್ಪ್ರೈಸ್ ಅನಿಸ್ತು. ರಿಯಾಕ್ಷನ್ ಕೊಟ್ಟಿದ್ದೀವಿ ಇಲ್ವೋ ನನಗೂ ಗೊತ್ತಿಲ್ಲ. ನೋಡಿದ ತಕ್ಷಣ ಶಾಕ್ ಆಗೋಯ್ತು. ಸೊ ಅದಕ್ಕೋಸ್ಕರ ಇದೇನು ಚಾರ್ಜಿಂಗ್ ಇಬ್ಬರಲ್ಲಿ ಯಾರು ಕೊಟ್ಟಿದ್ದು ಸರ್ಪ್ರೈಸು ಜಾಸ್ತಿ ಅನಿಸ್ತು ಕಮೆಂಟ್ ಮಾಡಿ, ಓಕೆನಾ? ನಂದು ಎಫರ್ಟ್ ಇತ್ತು, ಇವ್ರದ್ದು ಗಿಫ್ಟ್, ಕಾಸ್ಟ್ಲಿ ಗಿಫ್ಟ್. ಎರಡೂ ಈಕ್ವಲ್ ಇಲ್ವ ಗೊತ್ತಿಲ್ಲ, ಬಟ್ ನೋಡೋಣ. ಮತ್ತೆ ಮಾಡಿ ಬರುತ್ತೆ, ಕಾಪಿ ಇರುತ್ತೆ. ಲೈಸೆನ್ಸು ಎಲ್ಲ ತಗೋ ನೋಡೋಣ. ಚೆನ್ನಾಗಿದೆ. ಇದೇ ಲ್ಯಾಪ್ಟಾಪ್. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಫುಲ್ ಸೆಟಪ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ, ಓಕೆನಾ? ನನಗೆ ಬಿಗ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಅವ್ರು ತೊಗೊಂಬಂದು ಕೊಡ್ತಾರೆ ಅಂತ. ಸಖತ್ ಖುಷಿ ಆಯಿತು. ನಾನು ತೊಗೊತೀನಿ ಅಂತ ತುಂಬ ದಿನದಿಂದ ಹೇಳ್ತಿದ್ದೆ. ಅವರು ಬೇಡ, ಈ ಮಂತ್ ಬೇಡ, ನೆಕ್ಸ್ಟ್ ಮಂತು ಆ ಥರ ಹೇಳ್ತಾನೆ ಇದ್ದರು. ನನಗೆ ಶಾಕ್ ಆಯಿತು, ಯಾಕೆ ಇವ್ರು ಬೇಡ ಅಂತಿದ್ದಾರೆ ಅಂತ. ಬಿಕಾಸ್ ಅವ್ರು ಯಾವುದಕ್ಕೂ ನೋ ಅಂತ ಹೇಳಲ್ಲ, ಅದಕ್ಕೋಸ್ಕರ. ಬಟ್ ಅವರೇ ತೊಗೊಂಬಂದು ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಯಿತು. ನನಗೆ ಪರ್ಸ್ನಲ್ ಯೂಸ್ಗೋಸ್ಕರ ಬೇಕಾಗಿರೋದ್ರಿಂದ ನಾನು ಇದನ್ನೇ ತೊಗೊತೀನಿ ಅಂತ ಹೇಳ್ತಿದ್ದೆ. ಅದೇ ತೊಗೊಂಬಂದು ಕೊಟ್ಟಿದ್ದು ಇನ್ನೂ ಖುಷಿ ಇದೆ. ಮತ್ತು ನಮ್ಮದು ಮದುವೆ ಆಗಿ 3 ಇಯರ್ಸ್ ಆಗ್ತಾ ಬಂತು. ನಮ್ಮಿಬ್ರದ್ದು ಲವ್ ಮ್ಯಾರೇಜ್ ಕೂಡ ಅಲ್ಲ. ಬಟ್ ಆದ್ರೂ ವ್ಯಾಲೆಂಟೈನ್ಸ್ ಡೇನ ಇನ್ನೂ ಸೆಲೆಬ್ರೇಟ್ ಮಾಡ್ತಿರೋದು ಇನ್ನೂ ಖುಷಿ ಇದೆ. ಅದರಲ್ಲೂ ಈ ಥರ ಸರ್ಪ್ರೈಸ್ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ಐ ಆಮ್ ಬ್ಲೆಸ್ ಅಂತ ಹೇಳ್ಬೋದು ಅವ್ರನ್ನ ಪಡೆದಿರೋದು. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಗೈಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಬಾಯ್.